ನಮಸ್ಕಾರ. ಇಂದು ಕನ್ನಡ ಪಠ್ಯಪುಸ್ತಕದ ಮೊದಲನೇ ತರಗತಿ ಭಾಗ 2ರ ಪಾಠ ಸಂಖ್ಯೆ 10 ಗುಣಿತಾಕ್ಷರಗಳು ಪಾಠವನ್ನು ಕಲಿಯೋಣ ಮಕ್ಕಳೇ. ಮೊದಲನೇದಾಗಿ ಪುಟ ಸಂಖ್ಯೆ 5ರಲ್ಲಿ ನೋಡಿ, ಮೊದಲನೇ ಮೇಯ್ನಲ್ಲಿ ಮೇಯ್ನಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಚಿತ್ರಗಳು ಯಾವ್ಯಾವುದು ಅಂತ ನೀವು ಗುರುತಿಸಿ ಹೇಳಬೇಕು. ಓಕೆ ಮಕ್ಕಳೇ, ಮೊದಲನೇ ಚಿತ್ರದಲ್ಲಿ ಏನಿದೆ? ವೆರಿ ಗುಡ್, ಕಮಲ. ಎರಡನೇ ಚಿತ್ರದಲ್ಲಿ ಕಾಗೆ. ಮೂರನೇ ಚಿತ್ರ ಕಿಟಕಿ. ನಾಲ್ಕನೇ ಚಿತ್ರದಲ್ಲಿ ಏನಿದೆ? ಕೀಟ. ಐದನೇ ಚಿತ್ರದಲ್ಲಿ ಪುಟ ಸಂಖ್ಯೆಯನ್ನು 6ಕ್ಕೆ ಚೇಂಜ್ ಮಾಡಿ ಪುಟವನ್ನು ತಿರುಗಿಸಿ ನೋಡಿ. 6ನೇ ಚಿತ್ರದಲ್ಲಿ ಕುರಿ ಇದೆ. ನೆಕ್ಸ್ಟ್ ಮಗು ಅಥವಾ ಕೂಸು. ನೆಕ್ಸ್ಟ್ ನಂತರದ ಚಿತ್ರದಲ್ಲಿ ಕೃಷಿ ಮಾಡ್ತಾ ಇರೋ ಚಿತ್ರ ಇದೆ. ನಂತರ ಕೆರೆಯ ಚಿತ್ರವಿದೆ. ನೆಕ್ಸ್ಟ್ ಸಿಂಹ ಅಥವಾ ಸಿಂಹದ ಇನ್ನೊಂದು ಹೆಸರು ಕೇಸರಿ, ನೋಡ್ತಾ ಇದ್ದೀರಾ ಅಲ್ವಾ? ನೆಕ್ಸ್ಟ್ ಕೈನ ಚಿತ್ರ ಇದೆ. ನಂತರ ಕೊಡದ ಚಿತ್ರವಿದೆ. ಅದರ ನಂತರ ಕೋತಿಯ ಚಿತ್ರವಿದೆ. ನೆಕ್ಸ್ಟ್ ಕೌದಿ. ಇಷ್ಟು ಚಿತ್ರಗಳನ್ನು ನೋಡಿದ್ರಿ ಅಲ್ವಾ ಮಕ್ಕಳ? ಮತ್ತೆ ನೀವು ಪುಟ ಸಂಖ್ಯೆ 5ಕ್ಕೆ ಬನ್ನಿ. ಅಲ್ಲಿ ಒಂದೊಂದೇ ಚಿತ್ರಗಳನ್ನು ಗಮನಿಸ್ತಾ ಹೋಗಿ ಗುಣಿತಾಕ್ಷರಗಳನ್ನು ಹೇಗೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಮೊದಲನೇ ಚಿತ್ರ ನನ್ನ ಜೊತೆ ನೀವು ರಿಪೀಟ್ ಮಾಡಿ. ಕ ತಲೆಕಟ್ಟು ಕ, ಕಮಲ. ಕಾಕೆ ಇಳಿ ಕಾ, ಕಾಗೆ. ಕ ಗುಡಿಸು ಕಿ, ಕಿಟಕಿ. ಕಾಕೆ ಗುಡಿಸಿನ ದೀರ್ಘ ಕಿ, ಕೀಟ. ನೆಕ್ಸ್ಟ್ ಪೇಜ್ ಟರ್ನ್ ಮಾಡಿ ಮಕ್ಕಳೇ. ಕಾಕೆ ಕೊಂಬು ಕು, ಕುರಿ. ಕಾಕೆ ಕೊಂಬಿನ ದೀರ್ಘ ಕು, ಕೂಸು. ಕಾಕೆ ಒಟ್ಟು ಸುಳಿಕ್ರು, ಕೃಷಿ. ಕ ಏತ್ವ ಕೆ, ಕೆರೆ. ಕ ಏತ್ವನ್ ದೀರ್ಘ ಕೆ, ಕೇಸರಿ. ಕ ಐತ್ವ ಕೈ, ಕೈ. ಕ ಓತ್ವ ಕೋ, ಕೊಡ. ಕ ಓತ್ವನ್ ದೀರ್ಘ ಕೋ, ಕೋತಿ. ಕ ಔತ್ವ ಕೌ, ಕೌದಿ. ಮಕ್ಕಳೇ, ಇದಿಷ್ಟು ಗೊತ್ತಾಯ್ತಲ್ವಾ ನಿಮಗೆ? ಕ ತಲೆಕಟ್ಟು ಕ ಇಂದ ಕ ಔತ್ವ ಕವರೆಗೂ ಇರೋ ಗುಣಿತಾಕ್ಷರಗಳು ಮತ್ತು ಅವುಗಳಿಂದ ಶುರು ಆಗೋ ಪದಗಳನ್ನು ನೀವು ನೋಡಿದ್ರಿ ಅಲ್ವಾ? ನೀವು ವಿಡಿಯೋನ ಪಾಸ್ ಮಾಡಿ ರಿವೈಂಡ್ ಮಾಡಿ ಮತ್ತೆ ನೋಡಿ ಈ ಎಲ್ಲ ಪದಗಳನ್ನು ಮನನ ಮಾಡ್ಕೊಳ್ಳಿ. ಈಗ ಪುಟ ಸಂಖ್ಯೆ 7ಕ್ಕೆ ಬನ್ನಿ. ನಾವು ಗುಣಿತಾಕ್ಷರಗಳಲ್ಲಿ ಮೊದಲನೇ ಭಾಗವನ್ನು ನೋಡೋಣ. ಗುಣಿತಾಕ್ಷರಗಳು ಭಾಗ 1. ಅದರಲ್ಲಿ ನಾವು ತಲೆಕಟ್ಟು, ಇಳಿ, ಗುಡಿಸು, ಗುಡಿಸಿನ ದೀರ್ಘ ಈ 4 ಅಂಶಗಳನ್ನು ತಿಳಿದುಕೊಳ್ಳೋಣ. ಈಗ ಮೊದಲನೇ ಮೇನ್ ನೋಡಿ, ಮೇನನ್ನು ಗಮನಿಸಿ. ಅಲ್ಲಿ ಮೊದಲನೇ ಚಿತ್ರದಲ್ಲಿ ಏನಿದೆ? ಮೊದಲನೇ ಚಿತ್ರದಲ್ಲಿ ರಥ. ಎರಡನೇ ಚಿತ್ರ ನಾಯಿ. ಮೂರನೇ ಚಿತ್ರದಲ್ಲಿ ಗಿಳಿ ಇದೆ. ನಾಲ್ಕನೇ ಚಿತ್ರದಲ್ಲಿ ವೆರಿ ಗುಡ್, ದೀಪ ಇದೆ. ಅದರಲ್ಲಿ ಮೊದಲನೇ ಚಿತ್ರ ನೋಡಿ, ರಾಕೆ ತಲೆಕಟ್ಟು ರ, ರಥ. ಎರಡನೇ ಚಿತ್ರ ಕೆ ಇಳಿ ನಾ, ನಾಯಿ. ಮೂರನೇ ಚಿತ್ರ ಗೆ ಗುಡಿಸು ಗಿ, ಗಿಳಿ. ನಾಲ್ಕನೇ ಚಿತ್ರ ಕೆ ಗುಡಿಸಿನ ದೀರ್ಘ ದಿ, ದೀಪ. ಇದಷ್ಟು ಗೊತ್ತಾಯಿತು ಅಲ್ವಾ ಮಕ್ಕಳೇ? ನೆಕ್ಸ್ಟು ಕೆಳಗಡೆ ನೋಡಿ, ಕೊಟ್ಟಿರುವ ಪದಗಳನ್ನು ಗುಂಡಾಗಿ ನಕಲು ಮಾಡಿಸಿ ಅಂತ ಇದೆ ಅಲ್ವಾ ಮಕ್ಕಳೇ? ಮೊದಲು ನಾನು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತೀನಿ, ನೀವು ನನ್ನ ಜೊತೆ ರಿಪೀಟ್ ಮಾಡಿ ನಂತರ ಅದನ್ನು ದುಂಡಾಗಿ ನೀವು ನಕಲು ಮಾಡಿ ಬರೀಬೇಕು. ಕ ತಲೆಕಟ್ಟು ಕ, ಕರ. ಖ ತಲೆಕಟ್ಟು ಖ, ಖಗ. ಘ ತಲೆಕಟ್ಟು ಘ, ಘನ. ಚ ತಲೆಕಟ್ಟು ಚ, ಚಟ. ಛ ತಲೆಕಟ್ಟು ಛ, ಛಂದ. ತ ತಲೆಕಟ್ಟು ತ, ತಡ. ರ ತಲೆಕಟ್ಟು ರ, ರಥ.
ಧ ತಲೆಕಟ್ಟು ದ ಧನ. ಹಾಗೆ ಪಕ್ಕದ ಪೇಜಿಗೆ ಬನ್ನಿ ಮಕ್ಕಳೇ, ಪುಟ ಸಂಖ್ಯೆ 8ಕ್ಕೆ. ಅಲ್ಲಿ ಇಳಿಗೆ ಸಂಬಂಧಪಟ್ಟ ಪದಗಳಿದೆ, ನೋಡ್ಕೊಳ್ಳಿ. ಕಾಕೆ ಇಳಿ ಕಾಲ, ಗಾಕಿಳಿ ಗಾನ, ಜಾಕಿಳಿ ಜಾಣ, ಚಾಕಿಳಿ ಚಾಚ, ಡಾಬಾ ತಾತ, ಪಾಯಸ ಟಾಮ್ ಟಾಮ್. ನೆಕ್ಸ್ಟ್ ನೋಡಿ, ಗುಡಿಸು. ಗಾಕೆ ಗುಡಿಸು ಗಿಳಿ, ಜಾಜಿ ಇಣಚಿ, ಗ ಗುಡಿಸು ಕಿಟಕಿ, ಗ ಗುಡಿಸು ಗಿರಿ, ದ ಗುಡಿಸು ದಿನ, ಗಾಡಿ, ಪ ಗುಡಿಸು ಪಿರಿ ಪಿರಿ. ನೆಕ್ಸ್ಟು ಮುಂದಿನ ಬಾಕ್ಸನ್ನು ನೋಡಿ ಮಕ್ಕಳೇ, ಗುಡಿಸಿನ ದೀರ್ಘ. ಗ ಗುಡಿಸಿನ ದೀರ್ಘ ಗೀ, ಚ ಗುಡಿಸಿನ ದೀರ್ಘ ಚೀಟಿ, ಜ ಗುಡಿಸಿನ ದೀರ್ಘ ಜಿ, ಕ ಗುಡಿಸಿನ ದೀರ್ಘ ಕೀಟ, ಠ ಗುಡಿಸಿನ ದೀರ್ಘ ಟಿವಿ, ತ ಗುಡಿಸಿನ ದೀರ್ಘ ತೀರ, ದ ಗುಡಿಸಿನ ದೀರ್ಘ ದೀಪ, ಪ ಗುಡಿಸಿನ ದೀರ್ಘ ಪಿ. ಓಕೆ ಮಕ್ಕಳ, ಬಾಕ್ಸಲ್ಲಿರೋ ಪದಗಳೆಲ್ಲ ಗೊತ್ತಾಯಿತು ಅಲ್ವಾ? ನೀವು ವಿಡಿಯೋನ ಪಾಸ್ ಮಾಡಿ ಮತ್ತೊಮ್ಮೆ ನೋಡಿ ಮನನ ಮಾಡಿಕೊಂಡು ಈಗ ನೆಕ್ಸ್ಟ್ ಅಭ್ಯಾಸದ ಪ್ರಶ್ನೆಗಳಿಗೆ ಬನ್ನಿ. ಮೇನ್ ನೋಡಿ, ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿದೆ ಅಲ್ವಾ? ನಾನು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಂಡು ರಿಪೀಟ್ ಮಾಡಿ. ನರಿ, ಗಿಳಿ, ಇಲಿ, ಕಿವಿ, ರಾಜ, ಲಾರಿ, ವಾಣಿ, ಹಾರ, ನಾಯಿ, ಮಿಠಾಯಿ, ಕಾಯಿ, ಹಾನಿ, ಕಾಳಿ, ಯಾಗ, ಬೀಗ, ರೀತಿ, ಲೀಲಾ, ವೀರ, ಶೀತ. ಓಕೆ ಮಕ್ಕಳೇ, ಈಗ ಮುಂದಿನ ಪೇಜಿಗೆ ಬನ್ನಿ. ಮೇನನ್ನು ನೋಡಿ, ಪುಟ ಸಂಖ್ಯೆ 9ರಲ್ಲಿ ಎರಡನೇ ನೀಡಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಮತ್ತು ಬರೆಯಲು ಹೇಳಿ. ಪದಗಳನ್ನ ಒಂದ್ಸಲ ನೋಡ್ಕೊಳ್ಳಿ ಮಕ್ಕಳೇ. ನಿಮ್ಮ ಕೈ ಬೆರಳನ್ನು ಪಠ್ಯಪುಸ್ತಕದ ಮೇಲಿಟ್ಕೊಂಡು ನೋಡ್ಕೊಳ್ತಾ ಹೋಗಿ, ಅಥವಾ ವಿಡಿಯೋನ ಏಕಾಗ್ರತೆಯಿಂದ ಗಮನಿಸಿ. ಬಾಯಿ, ಬಿಳಿ, ಗಿರಿ, ಲಾಲಿ, ಲೀಲಾ, ವಾಣಿ, ವಿನಯ, ವೀಣಾ, ಶಾಖ, ಶಿವ, ಸೀಸ, ಸಾಲ, ಸಿಹಿ, ಸೀತ, ಹಾದಿ, ಹಿಮ, ಬೀರ, ಹಳಿ, ಬಿಳಿ, ಬೀದಿ. ನೆಕ್ಸ್ಟು ಪುಟ ಸಂಖ್ಯೆ 10ಕ್ಕೆ ಬನ್ನಿ ಮಕ್ಕಳೇ. ಕೊಟ್ಟಿರುವ ವಾಕ್ಯಗಳನ್ನು ಓದಿಸಿ ಬರೆಯಿಸಿ ಅಂತ ಇದೆ ಅಲ್ವಾ ಮಕ್ಕಳೇ? ನಾನು ವಾಕ್ಯಗಳನ್ನ ಹೇಳ್ತೀನಿ, ನಾನು ಹೇಳಿದ್ಮೇಲೆ ನೀವು ರಿಪೀಟ್ ಮಾಡಬೇಕು. ನೆನಪಿನಲ್ಲಿಟ್ಕೊಂಡು ಬರೆಯುವಾಗ ಹೇಳ್ಕೊಂಡು ಬರಿತಾ ಹೋಗಬೇಕು. ಸಾವಿರ ಹಾಡಿನ ಸರದಾರ, ಸಾವಿರ ಹಾಡಿನ ಸರದಾರ. ಕಿಟಕಿಯ ಬಳಿ ಚಿಮಣಿ ದೀಪ, ಕಿಟಕಿಯ ಬಳಿ ಚಿಮಣಿ ದೀಪ. ಸೀತಾಳ ತಂಗಿ ನೀತ, ಸೀತಾಳ ತಂಗಿ ನೀತ. ನೀತ ಪಿಪಿತ, ನೀತ ಪಿಪಿತ. ಸರಿ ಮಕ್ಕಳ, ಇಂದಿನ ತರಗತಿಯಲ್ಲಿ ನಾವು ಗುಣಿತಾಕ್ಷರಗಳನ್ನು ತಿಳ್ಕೊಂಡ್ವಿ. ಅದರಲ್ಲಿ ಭಾಗ 1 ತಲೆಕಟ್ಟು, ಇಳಿ, ಗುಡಿಸು ಮತ್ತು ಗುಡಿಸಿನ ದೀರ್ಘ, ಇಷ್ಟು 4 ಅಕ್ಷರಗಳನ್ನು ನಾವು 4 ಕಾಗುಣಿತಾಕ್ಷರಗಳನ್ನು ನಾವು ತಿಳಿದುಕೊಂಡಿದ್ದೀವಿ. ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ.